ಅಖಂಡ ಕರ್ನಾಟಕ ಚಕ್ರವರ್ತಿ ಎಂದು ಅಂಕಿತನಾಮ ಹೊಂದಿದ ಈ ಟೈಗರ್ ಕರ್ಣ ಒಬ್ಬ ದೇಶಪ್ರೇಮಿ, ಒಬ್ಬ ಗಾಂಧಿ ಕಂಡ ಹೊಂದಿದ ಈ ಟೈಗರ್ ಕರ್ಣ ರಾಮರಾಜ್ಯದ ಕನಸು ಇದು. ಹುಲಿ ಹಬ್ಬಲಿ ಕರ್ಣನಿಂದ ದೇಶವು ನಮ್ಮ ದೇಶವೆಲ್ಲವೇ ಘರ್ಷಣೆ ಬೀಸಿದ ಉಗ್ರನ ಅಟ್ಟಹಾಸ ಮತ್ತು ಬ್ಯಾಂಕ್ ಪ್ರಕರಣದಲ್ಲಿ ಭಾಗಿಯಾಗಿರುವವರಿಗೆ ಪಾಠ ಕಲಿಸುವ ಚಾಣಕ್ಯನೇವನು ದಿನವಿಡೀ ಸಿಂಹಾಸನ ಹಾಗೆ ಭೇಟಿಯಾಗಿ ರುಚಿ ಕಂಡುಕೊಳ್ಳುವ ಈ ದೊರೆಯ ಹೆಸರು ಕೇಳಿದ್ರೆ ಸಾಕು. ಅಮೆರಿಕನ್, ರಷ್ಯಾ, ಜಪಾನ್ ಸಾಕಿದಂತಹ ಈ ಕಂಟ್ರಿ ಹಾಕಿ ಬೆಂಗಾಲ್ ಕಂಟ್ರಿಯಲ್ಲಿರುವ ದೊಡ್ಡ ದೊಡ್ಡ ರೌಡಿಗಳು ಹೊರಗಡೆ ನಡುಗಿ ಈ ಸಿಂಹದ ಗದ್ದಲೆಗೆ ತಲೆಬಾಗಿ ಅವರಿಂದ ಸಲಾಂ ಹಾಕಿಸಿಕೊಳ್ಳುವ ಈ ಕೀರಕತಾನಿಯರು ಇವನು ಹೆಜ್ಜೆಯಿಟ್ಟ ಗುರಿ ಹೊರಡಂತೆ ಆರ್ಭಟದಲ್ಲಿ ಗುಡುಗು ಸಿಡಿಲು ಮಿಂಚಿನಂತೆ देशಕ್ಕೆ देता अंदर को माता ಈ ಕರ್ಣ ಇದ್ದ ಕಡೆ ರೌಡಿಸಂ नहीं होता है। ಸರ್ವರಿಗೂ ಸೃಷ್ಟಿಕರ್ತನೊಬ್ಬ ಸೃಷ್ಟಿಸುವ ಇದರ ಪೀಳಿಗೆಯಲ್ಲಿ ಮೇಲು ಕೀಳು ಎಂಬ ನೀತಿ ಅನುಸರಿಸಿ ಹಲವಾರು ಸಮಸ್ಯೆಗಳಿಗೆ ತಾನೇ ಕಟಕನಾಗಿ ಕರ್ಮದ ತೊಟ್ಟಿಲು ತುಳಿಯಲು ಜಾತಿ ಎಂಬ ಹೆಸರು ಇಟ್ಟು ತಾನು ಬಾನಂಗಳದಲ್ಲಿ ಮರೆಯಾಗಿ ಬಿಟ್ಟು ತೋರಣದ ತುಂಟಾಟ ನೋಡಿಕೊಂಡು ಕುಳಿತಿರುವನು ಆ ಜಗದಡಿ ಯಾರೋ ಮಾಡಿದ ತಪ್ಪಿಗೆ ಬಲಿಪಶುವಾದ ಆ ಪಂಡ ರಾಜಕೀಯ ಪ್ರಾಣಿಗಳ ತುಂಟಾಟಕ್ಕೆ ಬಲಿಯಾದ ನನ್ನ ಎತ್ತವರ ಜೀವನಕ್ಕೆ ಬೆಲೆ ಸಿಗಲೇಬೇಕು. ಆ ಸೂಳೆಯ ಮಕ್ಕಳು ಯಾರು ಎಂಬುದನ್ನು ಕಂಡು ಹಿಡಿದು ಸುಟ್ಟು ಹಾಕಿ ಕುಟ್ಟಿ ತಿನ್ನುವೆ ಅವರ ಅಂಗಾಂಗವನ್ನು. ದುರ್ಗದ ಬಾಗಿಲಿಗೆ ದರ್ಪದ ಸರ್ಪಗಾವಲಾಗಿ ನೀನು ಮಾಡುವ ಅಲ್ಪವರ್ಗಳಿಗೆ
ದರ್ಪದ ಹುಲಿ ನಾನಾಗದಿದ್ದರೆ ನನ್ನ ಹೆಸರು ಕೋಟಗಿರದ ಕರ್ಣ ಸಾಗರನೇ ಅಲ್ಲ. ಇವನು ಮೆಂಟಲ್ ಭಜ. ಇವನು ಮೆಜೆಸ್ಟಿಕ್ನಲ್ಲಿ ಪಾನಿಪುರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಅದು ಆಗ. ಇಂದು ಇವನು ಶಿವಾಜಿನಗರದಲ್ಲಿ ಮಾರಿ ಮುತ್ತನ್ನೇ ಕಂಡು ಈಗ ಈ ಮೆಜೆಸ್ಟಿಕ್ನಂದು ಶಿವಾಜಿನಗರ ತಂದು ಚಿಕ್ಕಪ್ಪನಂದು ಎಂದು ರೋಡಿಸನ್ ಮಾಡಿ ದೊಡ್ಡ ರೌಡಿ ಪಟ್ಟಣದಲ್ಲೇ ಮೇಚಿದ್ದಾನೆ. ಇವನು ದೇಶವಾಡಿ ರಾಜ್ಯದ ರಾಜಧಾನಿಯಾದ ತಮ್ಮ ಬೆಂದ ಕಾಲು ಈಗಿನ ಬೆಂಗಳೂರಿಗೆ ಬಾಂಬಿಟ್ಟು ಉಡಾಯಿಸ್ತೀನಿ ಅಂತ ನಮ್ಮ ದೇಶದ ಜನನಾಯಕರಿಗೆ ಭಯವನ್ನುಂಟು ಮಾಡಿ ಬಾಳ್ಯಕಾರನಾಗಿ ಮೆರೆದಿದ್ದಾನೆ. ಹೀಗಾಗಿ ನಮ್ಮ ಕಂಪ್ನಿ ಕೋಟಾ ನೋಟುಗಳ ಬಗ್ಗೆ ಚರ್ಚಿಸುವ ಸಮಯದಲ್ಲಿ ನಾಡು ಸಂಜೆಯಲ್ಲಿ ವಂಗಿರಣ ಸೂರ್ಯಾಸ್ತ ಕ್ರಮಿಸುವ ಮುಂಚೆ ಹಸಿದಯ ಪುಲಿಯ ಮುಂದೆ ಭಂಡಾರದ ಭ್ರಷ್ಟ ಕುರಿಗಳು देखो सुअर को बच्चे कन्वर लाल को कुत्ते कन्वर लाल बोलो ಈ ನಾಡು ಸಿರಿಗನ್ನಡ ನಾಡು. ಇಂಥ ಭಾರತಾಂಬೆ ಉದರದಲ್ಲಿ ಹುಟ್ಟಿ ಭಯವಿಲ್ಲದ ಬಂಡ ಪುಡಾರಿಗಳಿಗೆ ಪಾಠ ಕಲಿಸುವ ಬೀಡು. ಇಂಥ ಭಾರತಾಂಬೆ ಉದರದಲ್ಲಿ ಜನಿಸಿ ಭಯವಿಲ್ಲದ ಬಂಡವಾಳ ನಡೆಸುವವರಿಗೆ ನರಕದ ಬಾಗಿಲು ತೋರಿಸಲೇಬೇಕು. ಚಂಡ ಪುಂಡರ ಕೋಟದಲ್ಲಿ ಕಂಡನೆಯ ಗುಂಡಿಗೆ ಗನ್ನು ಹಿಡಿಯುವ ಕುಲ್ಲಿಗಳು ಲುಚ್ಚಗಳ ಈಗೂ ಉಂಟೆ. ಹಸಿದ ಹುಲಿಯ ಮುಂದೆ ತಾವೇ ಬಲಿಪಶುವಾಗಿ ಬಂದು ನಿಂತೇ ಬಿಟ್ಟವು. ಲೇ MLA ನಾಗಪ್ಪ, ಈ ನಿನ್ನ ದರ್ಪದ ವಿಷಯ ದಿನವಿಡೀ ನ್ಯೂಸ್ ಪೇಪರಲ್ಲಿ ಮಾತ್ರ ಬದುಕಿರುವೆ. ಅದು ಇನ್ನೂ ಸತ್ಯವಾಯ್ತಲೇ ಮಗನೇ. ಇಂಥ ಬಂಡ ಕದೀಮ ಗೊರ್ರವಿಟ್ಟುಕೊಂಡು